ಹಸ್ತಪಾದಾಸನಃ, ಅಶ್ವಸಂಚಾಲನಾಸನಃ, ಚತುರಂಗದಂಡಾಸನಃ, ಅಷ್ಟಾಂಗ ನಮಸ್ಕಾರಾಸನಃ, ಭುಜಂಗಾಸನಃ, ಪರ್ವತಾಸನಃ, ಅಶ್ವಸಂಚಾಲನಾಸನಃ, ಪಾದಹಸ್ತಾಸನಃ, ಊರ್ಧ್ವಾಸನಃ, ನಮಸ್ಕಾರಾಸನಃ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಯೋಗಾಸನೇಷು ಸೂರ್ಯ ನಮಸ್ಕಾರः एकः श्रेष्ठः कर्मः अस्ति. सूर्य नमस्कारेण शारीरिक मानसिक आध्यात्मिकं च बलं वर्धते. अतः वयं प्रतिदिनं सूर्य नमस्कारं करवामः. स्वस्थ शारीरं स्वस्थं मनः च प्राप्नुवामः. धन्यवादः. नमो नमः. वयम् इदानीं विद्याधनं सर्वनं प्रदानम् इति विषये एकः श्लोकस्य अस्य तात्पर्यं वदामः. चोरहार्यं न चराचरार्यं न भ्रातृभाज्यं न च भारतारि यैर्धेवर्धत एव नित्यं विद्याधनं सर्वधनप्रधानम्. अस्यार्थः संस्कृतभाषायां वदामि. चोरः धनं चोरयितुं शक्नोति, राजा धनम् अपहर्तुं शक्नोति, भ्रातृजो धनस्य विभाजनं भवितुम् अर्हति. धनस्य व्ययेन धनं न्यूनं भवति, किन्तु विद्यारूपं धनं चोरः चोरयितुं न शक्नोति. राजा अस्य अपहरणं कर्तुं न भवति. विद्याधनस्य विभाजनं न भवति, विद्या भारयितुं न भवति. विद्ययाः वितरणेन विद्याधनम् इतोपि वर्धते. अतः सर्वधनेषु विद्याधनम् एव प्रमुखं धनम् अस्ति. मम मित्रमिथुनः अस्य कन्नडभाषायां वदति. ಈಗ ಈ ಶ್ಲೋಕದ ಅರ್ಥವನ್ನು ನಾನು ಕನ್ನಡದಲ್ಲಿ ಹೇಳುತ್ತೇನೆ. ಗಂಡನು ಹಣವನ್ನು ಕದಿಯಬಹುದು, ರಾಜನು ಹಣವನ್ನು ಅಪಹರಿಸಬಹುದು, ಸಂಪತ್ತನ್ನು ಸಹೋದರರ ನಡುವೆ ಹಂಚಬಹುದು. ಹಣದ ಖರ್ಚಿನಿಂದ ಸಂಪತ್ತು ಕಡಿಮೆಯಾಗುತ್ತದೆ, ಆದರೆ ಕಳ್ಳನು ಜ್ಞಾನವನ್ನು ಕದಿಯಲು ಸಾಧ್ಯವಿಲ್ಲ. ರಾಜನು ಅದನ್ನು ಅಪಹರಿಸಲು ಸಾಧ್ಯವಿಲ್ಲ. ಜ್ಞಾನದ ಸಂಪತ್ತನ್ನು ವಿಭಜನೆ ಮಾಡುವುದಕ್ಕೆ ಆಗುವುದಿಲ್ಲ. ಜ್ಞಾನವು ನಮಗೆ ಭಾರವಾಗುವುದಿಲ್ಲ. ಜ್ಞಾನದ ವಿತರಣೆಯು ಜ್ಞಾನದ ಸಂಪತ್ತನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆದ್ದರಿಂದ ಜ್ಞಾನವು ಎಲ್ಲ ತತ್ವಗಳಲ್ಲಿ ಅತ್ಯಂತ ಪ್ರಧಾನವಾದುದು. ಧನ್ಯವಾದಗಳು. ಈಗ ನನ್ನ ಸ್ನೇಹಿತ ಅಂಕಿತ್ ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾನೆ. ನಮಸ್ಕಾರ. ಇಂದು ಈ ಐಎಎಸ್ ಪ್ರದರ್ಶನದಲ್ಲಿ ಭಾರತೀಯ ಜ್ಞಾನ ಪರಂಪರೆಯ ತಳಹದಿಯಾದ ಸಂಸ್ಕೃತ ಭಾಷೆ ಮತ್ತು ಅದರ ವ್ಯಾಕರಣದ ಬಗ್ಗೆ ಮಾತನಾಡುವುದು ನನಗೆ ತುಂಬಾ ಸಂತೋಷವಾಗುತ್ತದೆ. ಸಂಸ್ಕೃತ ಕೇವಲ ಒಂದು ಭಾಷೆಯಲ್ಲ, ಅದು ಭಾರತೀಯ ವಿಜ್ಞಾನದ ಮೂಲ ಸ್ತಂಭ. ವೇದಗಳು, ಉಪನಿಷತ್ತುಗಳು, ಆಯುರ್ವೇದ, ಖಗೋಳಶಾಸ್ತ್ರದಂತಹ ಅಮೂಲ್ಯ ಜ್ಞಾನ ಸಂಪತ್ತು ಈ ಭಾಷೆಯಲ್ಲಿಯೇ ಅಡಗಿದೆ. ಪಾಣಿನಿಯ ಅದ್ಭುತ ವ್ಯಾಕರಣ ಪುಸ್ತಕ ಇದೆ. ಸಂಸ್ಕೃತ ವ್ಯಾಕರಣ ಅಂದರೆ ನಮಗೆ ನೆನಪಾಗುವುದು ಮಹರ್ಷಿ ಪಾಣಿನಿ. ಅವರು ರಚಿಸಿದ ಅಷ್ಟಾಧ್ಯಾಯಿ ಜಗತ್ತಿನ ಮೊದಲ ವ್ಯವಸ್ಥಿತ ವ್ಯಾಕರಣ ಗ್ರಂಥ. ಕೇವಲ 4,000 ಸೂತ್ರಗಳ ಮೂಲಕ ಇಡೀ ಭಾಷೆಯನ್ನು ಹೇಗೆ ನಿಯಂತ್ರಿಸಬಹುದು ಎಂದು ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ವೈಜ್ಞಾನಿಕರು ಮತ್ತು ಕಂಪ್ಯೂಟರ್ ಸಂಸ್ಕೃತ ವ್ಯಾಕರಣವು ಎಷ್ಟು ನಿಖರವಾಗಿದೆ ಎಂದರೆ ಆಧುನಿಕ ಕಂಪ್ಯೂಟರ್ ವೈಜ್ಞಾನಿಕರು ಸಹ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದರೆ NLP ಸಂಸ್ಕೃತವು ಅತ್ಯಂತ ಸೂಕ್ತವಾದ ಭಾಷೆ ಎಂದು ಒಪ್ಪಿಕೊಳ್ಳುತ್ತಾರೆ. ಇದರಲ್ಲಿನ ಧಾತುಗಳು ಅಂದರೆ ರೂಟ್ ವರ್ಡ್
ರೂಟ್ಸ್ ಮತ್ತು ಪ್ರತ್ಯಯಗಳ ಸಂಯೋಜನೆಯ ಒಂದು ಗಣಿತದ ಸೂತ್ರದಂತೆ ಕೆಲಸ ಮಾಡುತ್ತದೆ. ಭಾರತದ ಬಹುತೇಕ ಎಲ್ಲಾ ಭಾಷೆಗಳ ಮೇಲೆ ಸಂಸ್ಕೃತದ ಪ್ರಭಾವವಿದೆ. ನಮ್ಮ ಕನ್ನಡ ಭಾಷೆಯಲ್ಲೂ ಸಹ ಅನೇಕ ಪದಗಳು ಸಂಸ್ಕೃತ ಪದದಿಂದಲೇ ಬಂದಿವೆ. ವ್ಯಾಕರಣ ಶಿಕ್ಷಣದ ವಿಷಯದಿಂದ ಉಚ್ಚಾರಣೆಯ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ನಮಗೆ ತಿಳಿಸಿಕೊಡುತ್ತಾರೆ. ಕೊನೆಯದಾಗಿ ಸಂಸ್ಕೃತ ಕಲಿಯುವುದು ಎಂದರೆ ಕೇವಲ ಒಂದು ಭಾಷೆಯನ್ನು ಕಲಿಯುವುದಲ್ಲ, ನಮ್ಮ ಮೂಲವನ್ನು ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಸಂಸ್ಕೃತಿ ಸಂಸ್ಕೃತಾಂಶಿತ ಎಂದರೆ ನಮ್ಮ ಸಂಸ್ಕೃತಿಯು ಸಂಸ್ಕೃತ ಭಾಷೆಯ ಮೇಲೆ ಅವಲಂಬಿತವಾಗಿದೆ. ಇಂತಹ ಭವ್ಯವಾದ ಭಾಷೆಯನ್ನು ನಾವು ಉಳಿಸಿ ಬೆಳೆಸೋಣ. ಧನ್ಯವಾದ. Namaste. Today our students will be taken through few scientific discoveries done through our ancient sages, and also their scientific methodology is therefore in the pursuit of knowledge. We have brahmacharis who will be explaining a few darshanas as well, such as yoga, samkhya, vaisheshika, nyaya, also taking us through few principles, the core idea behind the Indian knowledge system related to the sciences. Thank you very much. Namaste. Now I will tell about Maharishi Kalpa. Maharishi Kalpa wrote Sankhya Darshan. In Sankhya Darshan, he explained creation of universe. First, Purusha. Second, Prakriti. In Purusha, pure consciousness, and Prakriti matter. Now Brahmacharya Amog will tell the shloka. Sattva-rajas tamasam samyavastha prakriti. It means that Sattva means light and brightness. Rajas means active and passion. Tamas means darkness and ignorance. When these three equal states, it becomes Prakriti. Now I would like to tell about Maharishi Patanjali. Maharishi Patanjali wrote Yoga Darshan. In Yoga Darshan, he explained systematic yoga to provide a framework for good life and understanding consciousness. Now I will tell three sutras from Yoga Darshan. First, Adha Yoga Anushasana. Now begin descriptions of yoga. Second, Yoga Chitra Vidhi Nirodha. Yoga is the getting red in his mind and action. Third, Tadadasho Swarupya Anam. It means that fear, rest in his true state. Thank you very much. Namaste, Pandavali. Today I want to talk about Maharishi Gautama. Maharishi Gautama wrote Nyaya Darshana. He explains the logic of debate and scientific inquiry. Now I will request Brahmacharya Yashraj Naik to tell the shloka. ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯವಾದ ವಿತರಣೆ ಎನ್ನುವ ಭಾಷೆಗಳ ಜಾತಿ ನಿಗ್ರಹ ಸ್ಥಾನ ತತ್ವಜ್ಞಾನ ನಿಶ್ಚಯ ಸಾಧಿಸೋಣ. The shloka meaning tells that who will understand and true knowledge of these 16 padarthas, he can achieve the goal of him. Thank you. Namaste to everyone. Now I am going to tell about Maharishi Kannada. He wrote Vaisheshika Darshana. In that
He explained the atomic theory and told that the world is made up of tiny particles called atoms, and he explained that this physical world is made up of elemental particles. Now I call Ramatari sir to tell the story. ಧರ್ಮ ವಿಶೇಷ ಪ್ರಸ್ತುತ ದ್ರವ್ಯ ಧರ್ಮ ಸಾಮಾನ್ಯ ವಿಶೇಷ ಸಮವಾಯಾನ ಪದಾರ್ಥಾನ ಸಾಧರ್ಮ್ಯ ವೈಧನ್ಯಾಭ್ಯಾಂ ತತ್ವಜ್ಞಾನಾತ್ ನಿಶ್ರೇಯಸಂ. In this sutra, it has been explained that with the true knowledge of Dravya substance, Guna validity, Karma action, Samanya generality, Vishesha particularity, Samavaya inherence, we can achieve the highest enlightenment. Thank you. Namaste, honorable present here. Today I am going to tell about Maharishi Bharadwaja and Shushmita. First, I would like to tell about Maharishi Bharadwaja. They have written a book named Vimana Shastra. We have many knowledge about Vimana in that book and how to make it. Now, KP is going to tell a story. Vimana Rajati Ram Vegasam Yadati. Its object can fly as a bird is known as Vimana. Now I would like to tell about Shushruta. They are the Maharshi of Ayurveda. They are known as father of surgery. They have written a book named Shushruta Samhita in Ayurveda. They have researched on many complex surgeries like plastic surgery and many more. They have given written which instruments are used well. Now I would like to tell a shloka and its meaning. Samadosha Agnesha Samadhathamala Kriya Prasannate Devamanaha Sasta Ityabhiyate. This shloka means a healthy person whose doshas, Agni and Dhatu and vowel movement are balanced and whose soul, senses, mind is cool and fresh. They are known as healthy person. Thank you. Namaste to all. Now I will tell a shloka about Aryabhyam by Aryabhata. Anulam Vajanasma Pashyan Tetara Vilaram Yadvada Atari Bali Dadvada Swa Paschimagani Lakaya. Now I request Brahmachari Yasna Lion to tell the shloka's meaning. Just as a man in forward moving boat sees the stationary object moving backward, so do the stationary stars appear to move straight to the west for those on the equator. Now I will tell this in Kannada. ಹೇಗೆ ಮನುಷ್ಯನ ದೋಣಿಯಲ್ಲಿ ಹೋಗುವಾಗ ಪಕ್ಕದಲ್ಲಿರುವ ವಸ್ತುಗಳನ್ನು ಹಿಂದೆ ಹೋಗುವಂತೆ ಕಾಣಿಸುತ್ತದೆಯೋ ಹಾಗೆಯೇ ನಕ್ಷತ್ರಗಳು ಪಶ್ಚಿಮದ ಕಡೆ ಹೋಗುವಂತೆ ಕಾಣಿಸುತ್ತದೆ. ಧನ್ಯವಾದಗಳು. Now we will like to tell about Aryabhata. Aryabhata explained solar and lunar eclipse. Now Brahmachari TV will tell the story. Chayati Pati Suryam Shashena Mahatisha Bhushaya. It means that the moon covers the sun in a solar eclipse and the great shadow falls on the earth. Dhanyavad. Now I am going to tell about the ancient Indian metallurgy documented in texts like Dasaratha. Ancient Indian alchemists find complex laboratory processes for metal purification, distillation and formulation of specialized alloys. And they mastered advanced chemical engineering by inventing the downward distillation technique to extract the zinc, and they developed wood crucible steel, and they exported the metal which is famously used to forge the Damascus swords. And excavation at Shivagangai and Mailadurai in Tamil Nadu and University at Hyderabad have unearthed smelted iron dating back to 3200 to 3345 BCE. This challenges previous widely accepted timelines that place the earliest iron smelting around 1200 to 1800 BCE in Anatolia, modern-day Turkey. The iron pillar of Delhi. It remains rust-free. It was forged
1,600 years old. It was caused using high phosphorus iron. This creates a protective crystalline layer called mesovite, sealing it to prevent from rusting. Thank you. ಎಲ್ಲರಿಗೂ ಸ್ವಾಗತ. ನಾನು उत्तरं यत् समुद्रस्य हिमालयश्चैव दक्षिणं वर्षं तत् ಭಾರತ ನಾಮ ಭಾರತೀಯೇತರ ಸಂತತಿ. ಇದು ವಿಷ್ಣು ಪುರಾಣದಲ್ಲಿ ನಮ್ಮ ಭಾರತದ ಭೌಗೋಳಿಕತೆಯನ್ನು ಹೇಳುವಂಥದ್ದು, ಅಂದರೆ ಜಿಯೋಗ್ರಫಿಯನ್ನು ಹೇಳುವಂತಹ ಒಂದು ಶ್ಲೋಕ. ಮುಖ್ಯವಾಗಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ದೇಶವನ್ನ ಭಾರತ ಅಂತ ಹೇಳ್ತೀವಿ, ನಮ್ಮೆಲ್ಲರ ಭಾರತೀಯರು ಅಂತ ಕರಿತೀವಿ. ಎಷ್ಟು ಅರ್ಥಗರ್ಭಿತವಾಗಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಅರ್ಥವನ್ನು ಇವಾಗ ಇಟ್ಟಿದ್ದಾರೆ ಅಂತಂದ್ರೆ, ಸಂಸ್ಕೃತದಲ್ಲಿ ದೊಡ್ಡ ಬರಹದಿಂದ ಅದು ಬೆಳಕನ್ನು ಸೂಚಿಸುವಂಥದ್ದು, ರಥ ಅಂತಂದ್ರೆ ಮುನ್ನಡೆಸುವಂಥದ್ದು. ಉದಾಹರಣೆಗೆ ಯಾವ ದೇಶದ ಜನಾಂಗ ಜ್ಞಾನಕ್ಕಾಗಿ, ಬೆಳಕು ಇನ್ ದ ಸೆನ್ಸ್ ಜ್ಞಾನ, ನಾಲೆಡ್ಜ್ ಇಸ್ ಲೈಟ್, ನಾಲೆಡ್ಜ್ ಇಸ್ ಪವರ್ ಅಂತ ಏನು ಹೇಳ್ತೀವಿ, ಜ್ಞಾನದ ಹಿಂದೆ ಹೋಗ್ತಾ ಇರುವಂತ ಆ ಒಂದು ಜನಾಂಗ ಏನಿದೆ, ಆ ಒಂದು ಜನಾಂಗವನ್ನ ಭಾರತೀಯರು ಅಂತ ಕರೀತಾರೆ. ಆ ಒಂದು ಭೂಪ್ರದೇಶವನ್ನ ಭಾರತ ಅಂತ ಕರೀತಾರೆ. ಮುಖ್ಯವಾಗಿ ಇವತ್ತು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ನಾವೇ ಅಂದ್ಕೊಂಡಿದ್ವಿ. ನಮ್ಮ ಋಷಿಗಳು ಮುಖ್ಯವಾಗಿ ಬಹಳ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ ಪರಮಾಣುವಿಂದ ಪರಮಾತ್ಮನವರೆಗೂ ಅಂತ ಹೇಳ್ತೀವಿ. ಯಾಕೆಂದ್ರೆ ಆಟಮ್ ಇಂದ ಹಿಡಿದು ಟು ದಿ ಕೋರ್ ಸೋಲ್ ಅಥವಾ ಗಾಡ್ ಅಂತ ಹೇಳ್ತೀವಿ, ಅಲ್ಲಿ ತನಕ ಸಹ ಕಂಪ್ಲೀಟ್ ರಿಯಲೈಸೇಷನ್ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟಿರುವಂತದ್ದು. ಮುಖ್ಯವಾಗಿ ಈಗ ನನ್ನ ತಂಡದವರು ಇತಿಹಾಸ ಹಾಗೂ ಸರ್ವಜ್ಞ ತಿರುಪತಿ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ಬರ್ತಾರೆ. ಮುಖ್ಯವಾಗಿ ಅದರಲ್ಲಿ ಬಾದಾಮಿ ಚಾಲುಕ್ಯರು ಹಾಗೂ ಭಾರತ ಸಮುದ್ರದ ಹೊಯ್ಸಳರು ಏನು ಇವರ ಕಾಂಟ್ರಿಬ್ಯೂಷನ್ ಅಂತಂದ್ರೆ, ಮುಖ್ಯವಾಗಿ ಇವತ್ತು ಒಂದು ಆಕ್ಸಿಡೆಂಟಲ್ ಅಥವಾ